ದರ್ಶನ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಹೈಕೋರ್ಟ್ನಲ್ಲಿ ದರ್ಶನ್ ಮನೆಯೂಟದ ಅರ್ಜಿಯ ವಿಚಾರಣೆಗೆ ಸಂಬಂಧಪಟ್ಟ ಹಾಗೆ ಮನೆಯ ಊಟ ಹಾಸಿಗೆ ಮತ್ತೆ ಬಟ್ಟೆಯನ್ನ ಕೋರಿ ಸಲ್ಲಿಸಿದಂತ ಅರ್ಜಿ ಇದು ಹೈಕೋರ್ಟ್ನ ಏಕಸದಸ್ಯ ಪೀಠದಲ್ಲಿ ಈಗ ಅರ್ಜಿಯ ವಿಚಾರಣೆ ನಡೀತಾ ಇದೆ. ಸದ್ಯ ಕುತೂಹಲಕ್ಕೆ ಕಾರಣ ಆಗಿರೋದು ಏನಾಗಬಹುದು ಅಂತ. ಅವಕಾಶ ಮಾಡಿಕೊಡುತ್ತಾ ಕೋರ್ಟ್ ಅಥವಾ ಇಲ್ವಾ? ಈಗಾಗಲೇ ಸುಮಾರು 55 ದಿನಕ್ಕೂ ಹೆಚ್ಚು ಕಾಲ ಆಗಿದೆ ಪರಪ್ಪನ ಅಗ್ರಹಾರ ಜೈಲು ಪಾಲಾಗಿ. ಇದುವರೆಗೂ ಕೇಳಿದಂಥ ಯಾವುದೇ ಸವಲತ್ತು ಕೂಡ ಜೈಲಲ್ಲಿ ಸಿಕ್ಕಿಲ್ಲ. ಸದ್ಯ ಹೈಕೋರ್ಟ್ನಲ್ಲಿ ಈ ಅರ್ಜಿಯ ವಿಚಾರಣೆ ನಡೀತಾ ಇದೆ. ಕುತೂಹಲಕ್ಕೆ ಕಾರಣ ಆಗಿದೆ. ಹೈಕೋರ್ಟ್ ಏನು ಆದೇಶ ನೀಡಬಹುದು ಅಂತ ಡೀಟೇಲ್ಸ್ ಕೊಡ್ತಾರೆ ಈ ಬಗ್ಗೆ ವಿಷ್ಣು ಪ್ರಸಾದ್. ಈಗ ಹೈಕೋರ್ಟ್ನಲ್ಲಿ ಅರ್ಜಿಯ ವಿಚಾರಣೆ ಆಗ್ತಾ ಇದೆ. ಏನಾಗಬಹುದು ಅನ್ಸತ್ತೆ? ಏನ್ ತಿಳಿದು ಬರ್ತಾ ಇದೆ? ವಿಜಯ ವೀರಪ್ಪ, ಇನ್ನಷ್ಟು ಈಗ ಅರ್ಜಿ ವಿಚಾರಣೆ ಬರಬೇಕಿದೆ. ಯಾಕಂತಂದ್ರೆ ಈ ಒಂದು ಪ್ರಕರಣದಲ್ಲಿ ಈಗಾಗಲೇ ಕಳೆದ ಜುಲೈ 31ನೇ ತಾರೀಕು ವಿಚಾರಣೆ ನಡೆಸುವಂತಹ ಕೆಲಸವನ್ನ ಹೈಕೋರ್ಟ್ನ ಏಕಸದಸ್ಯ ಪೀಠ ಮಾಡಿತ್ತು. ಈ ವೇಳೆಯಲ್ಲಿ ದರ್ಶನ್ ಪರ ವಕೀಲರು ಯಾವ ಕಾರಣಕ್ಕೋಸ್ಕರ ದರ್ಶನ್ಗೆ ಮನೆ ಊಟವನ್ನ ನೀಡಬೇಕು ಅನ್ನೋದನ್ನ ವಾದವನ್ನ ಮಂಡಿಸುವಂತ ಕೆಲಸವನ್ನು ಕೂಡ ಮಾಡಿದ್ರು. ಮತ್ತೆ ಇದಕ್ಕೆ ಪ್ರತಿವಾದವನ್ನ ಸರ್ಕಾರ ಪರ ವಕೀಲರು ಕೂಡ ಆಕ್ಷೇಪ ವ್ಯಕ್ತಪಡಿಸುವಂತ ಕೆಲಸ ಆಗಿತ್ತು. ಅದರಲ್ಲಿ ಪ್ರಮುಖವಾಗಿ ಜೈಲಿನ ಪರ ವಕೀಲರಾಗಿರುವಂತಹ ಬೆಳ್ಳಿಯಪ್ಪರು ವಾದ ಮಂಡಿಸುವಂತ ಸಂದರ್ಭದಲ್ಲಿ ಜೈಲಿನಲ್ಲಿ ಸುಮಾರು 5,000 ಹೆಚ್ಚು ಮಂದಿ ಕೈದಿಗಳಿದ್ದಾರೆ. ಮುಂದಿನ ದಿನಗಳಲ್ಲಿ ಎಲ್ಲರೂ ಕೂಡ ಈ ಒಂದು ಫೆಸಿಲಿಟಿ ಕೇಳಿದಂತಹ ಸಂದರ್ಭದಲ್ಲಿ ತೊಂದರೆ ಆಗುತ್ತೆ ಅನ್ನೋ ಒಂದು ಅಂಶವನ್ನ ಉಲ್ಲೇಖ ಮಾಡಿದ್ರು. ಆದ್ರೆ ಪ್ರಿಸನ್ಸ್ ಆಕ್ಟ್ ಸೆಕ್ಷನ್ 30 ಪ್ರಕಾರ ಅವ್ರು ಹೇಳ್ತಿದ್ದೇನಂತಂದ್ರೆ, ಯಾವುದೇ ಒಬ್ಬ ಕೈದಿಗೆ ಅವಶ್ಯಕತೆ ಇದ್ದಂತಹ ಸಂದರ್ಭದಲ್ಲಿ ಅಥವಾ ಅನಾರೋಗ್ಯ ಪೀಡಿತ ಆದಂತಹ ವೇಳೆಯಲ್ಲಿ ಆತನಿಗೆ ಕೆಲವೊಂದಷ್ಟು ದಿನಗಳ ಕಾಲ, ಅಂದ್ರೆ ಕನಿಷ್ಠ 15ರಿಂದ 30 ದಿನಗಳ ಕಾಲ ಹೊರಗಿನ ಆಹಾರವನ್ನು ಪಡೆಯೋದಕ್ಕೆ ಕಾನೂನಲ್ಲಿ ಅವಕಾಶ ಇದೆ. ಅದನ್ನ ಕಲ್ಪಿಸೋದ್ರ ಬಗ್ಗೆ ನಾವು ಚಿಂತನೆ ಮಾಡ್ತೀವಿ ಅಂತ ಹೇಳುವಂತ ಕೆಲಸ ಆಗಿತ್ತು. ಅದರ ಜೊತೆಗೆ ದರ್ಶನ್ ಪರ ವಕೀಲರಾಗಿರುವಂತಹ ನಾವದ್ಗಿ ಅವರು ವಾದ ಮಂಡಿಸುವಂತ ಸಂದರ್ಭದಲ್ಲಿ ಅದರಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದೇನೆಂತಂದ್ರೆ, ನಾವು ಈಗ ಒಂದು ಹೊಸದಾಗಿ ಕನ್ಸಿಡರೇಷನ್ ಮಾಡೋದಕ್ಕೆ ಹೇಳಿ, ಅಂದ್ರೆ ನಾವು ಈಗ ಅರ್ಜಿ ಸಲ್ಲಿಸಿದ್ದೇವೆ, ಅದನ್ನ ಜೈಲು ಅಧಿಕಾರಿಗಳು ಪರಿಗಣಿಸುವಂತೆ ಸೂಚಿಸುವಂತೆ ಮನವಿಯನ್ನ ಸಲ್ಲಿಸಿದ್ರು. ಆದ್ರೆ ಇದಕ್ಕೆ ಕೋರ್ಟ್ ಯಾವುದೇ ರೀತಿ ಡೈರೆಕ್ಷನ್ ಕೊಟ್ಟಿರಲಿಲ್ಲ. ಬದಲಾಗಿ ಜೈಲು ಅಧಿಕಾರಿಗಳು 10 ದಿನಗಳಲ್ಲಿ ತಮ್ಮ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ಹೈಕೋರ್ಟ್ ಸೂಚನೆ ಕೊಟ್ಟಿತ್ತು. ಅಂದ್ರೆ ನೀವು ದರ್ಶನ್ ಅವ್ರಿಗೆ ಅವ್ರು ಕೊಟ್ಟುವಂತಹ ಮನವಿಯನ್ನು ಪರಿಗಣಿಸಿ ಊಟವನ್ನ ಮನೆ ಊಟ ತೆಗೆದುಕೊಳ್ಳೋದಕ್ಕೆ ಅವಕಾಶ ಕೊಡ್ತೀರಾ ಇಲ್ವಾ ಅಂತೇಳಿ ಅವರಿಗೆ ಸೂಚಿಸುವಂತಹ ಕೆಲಸವನ್ನು ಮಾಡಿತ್ತು. ಅದಾದ ಬಳಿಕ 20ನೇ ತಾರೀಕಿಗೆ, ಅಂದ್ರೆ ಇವತ್ತಿಗೆ ಅರ್ಜಿಯ ವಿಚಾರಣೆನ ಮುಂದೂಡುವಂತಹ ಕೆಲಸವನ್ನ ಹೈಕೋರ್ಟ್ ಏಕಸದಸ್ಯ ಪೀಠ ಮಾಡಿತ್ತು. ಅಂದ್ರೆ ನಮಗೆ ಸಿಕ್ತಿರುವಂತಹ ಇನ್ಫಾರ್ಮೇಶನ್ ಪ್ರಕಾರ ಈಗಾಗಲೇ ಜೈಲಿನ ಅಧಿಕಾರಿಗಳು ದರ್ಶನ್ ಅವರು ಹೊಸದಾಗಿ ಸಲ್ಲಿಸಿದಂತಹ ರಿಕ್ವಿಸಿಷನ್ ಏನಿತ್ತು, ಅಂದ್ರೆ ಮನೆ ಊಟ ಕೊಡೋದಕ್ಕೆ, ಅದನ್ನು ರಿಜೆಕ್ಟ್ ಮಾಡಿದರೆ ಅನ್ನೋ ಮಾಹಿತಿ ಕೂಡ ಈಗ ಲಭ್ಯ ಆಗ್ತಿರುವಂತದ್ದು. ಈ ರಿಜೆಕ್ಟ್ ಆದಂತಹ ಬಳಿಕ ಇವತ್ತು ಆ ರಿಜೆಕ್ಟ್ ಅಥವಾ ರಿಜೆಕ್ಟ್ ಕೊಡ್ತೀವಿ ಅನ್ನೋ ಕಾರಣವನ್ನು ತಿಳಿಸುವಂತಹ ವರದಿಯನ್ನು ಇವತ್ತು ಕೋರ್ಟ್ಗೆ ಕೊಡಬೇಕಾಗಿತ್ತು. ಇವತ್ತು ಜೈಲು ಅಧಿಕಾರಿಗಳು ಆ ಒಂದು ವರದಿಯನ್ನ ಕೋರ್ಟ್ಗೆ ಸಲ್ಲಿಕೆ ಮಾಡ್ತಾರೆ. ಅದಾದ ನಂತರ ಫರ್ದರ್ ವಿಚಾರಣೆ ಇವತ್ತು ನಡೆಯಲಿದೆ. ವಿಜಯ ವೀರಪ್ಪ, ಈ ಮೂಲಕ ದರ್ಶನ್ ಅವರಿಗೆ ಜೈಲಿನಲ್ಲಿ ಮನೆ ಊಟ ಸಿಗುತ್ತಾ ಇಲ್ವಾ ಅನ್ನೋದು ಸದ್ಯ ಇವತ್ತು ಡಿಸಿಷನ್ ತೆಗೆದುಕೊಳ್ಳುವಂತ ಸಾಧ್ಯತೆಗಳಿದೆ. ವಿಜಯ ವೀರಪ್ಪ, ಥ್ಯಾಂಕ್ ಯು ವಿಷ್ಣು ಪ್ರಸಾದ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.